ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಪ್ರಾಚಿ ಫುಡ್ಸ್ಗೆ ಸ್ವಾಗತ. ಪುಲಾವ್ ಸ್ಪೆಷಲ್ ಸೀರೀಸ್ನಲ್ಲಿ ಇವತ್ತು ಎರಡನೇ ಹೆಲ್ತಿ ರೆಸಿಪಿ ಸ್ಪ್ರೌಟ್ಸ್ ಪುಲಾವ್. ಮೊಳಕೆ ಕಟ್ಟಿದ ಕಾಳುಗಳನ್ನು ಹಾಕಿ ಮಾಡೋ ಈ ಪುಲಾವ್ ಪ್ರೋಟೀನ್ ರಿಚ್ ಆ್ಯಂಡ್ ಹೆಲ್ತಿ ಕೂಡ. ಈ ಪುಲಾವ್ ಮಾಡ್ಕೊಳ್ಳೋದಕ್ಕೆ ಒಂದು ದಿನ ಮೊದಲೇ ಕಾಳುಗಳನ್ನು ನೆನೆಸಿ ಇಟ್ಕೊಂಡು ಮೊಳಕೆ ಕಟ್ಕೋಬೇಕು. ಅಥವಾ ನೀವು ಮೊಳಕೆ ಕಟ್ಟಿದ ಕಾಳುಗಳನ್ನು ರೆಡಿಯಾಗಿ ತರಿಸಿ ಕೂಡ ಮಾಡ್ಕೋಬಹುದು. ನಾನು ಮನೆಯಲ್ಲೇ ಕಾಳುಗಳನ್ನು ನೆನೆಸಿ ಮೊಳಕೆ ಕಟ್ಟಿಸಿ ಪುಲಾವ್ ಮಾಡಿದ್ದೀನಿ. ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಮೊದಲಿಗೆ ಒಂದು ಚಿಕ್ಕ ಗ್ಲಾಸ್ ಮಡಿಕೆ ಕಾಳು, ಒಂದು ಗ್ಲಾಸ್ ಹೆಸರು ಕಾಳು, ಒಂದು ಹಿಡಿಯಷ್ಟು ಕಡಲೆಕಾಳು, ಒಂದು ಹಿಡಿಯಷ್ಟು ಒಣ ಬಟಾಣಿ ಹಾಕ್ಕೊಂಡು 2 ಸಾರಿ ವಾಶ್ ಮಾಡಿ 2 ಗ್ಲಾಸ್ ನೀರು ಹಾಕಿ 8 ತಾಸು ನೆನೆಯೋದಕ್ಕೆ ಇಟ್ಕೊಳ್ಳಿ. ನೀವು ಈ ಪುಲಾವ್ನ ಬೆಳಗ್ಗೆ ಮಾಡ್ತಿದ್ದೀರಾ ಅಂತ ಅಂದರೆ ಹಿಂದಿನ ದಿನ ಬಿಟ್ಟು ಅದರ ಹಿಂದಿನ ರಾತ್ರಿ ನೆನೆಯೋದಕ್ಕೆ ಇಟ್ಕೊಳ್ಳಿ. ಹಾಗೆ ನೀವಿಲ್ಲಿ ಗ್ಲಾಸ್ ಕಂಟೈನರ್ನ ನೋಡ್ತಿರ್ಬೋದು. ಇದನ್ನು ನಾನು ಫ್ಲಿಪ್ಕಾರ್ಟ್ನಲ್ಲಿ ತೊಗೊಂಡಿದ್ದೀನಿ. 6 ಕಂಟೈನರ್ಸ್ ಇರೋ ಸೆಟ್ ಇದು. ಕಾಳು, ಬೇಳೆ, ಟೀ ಪೌಡರ್, ಶುಗರ್ ಅಥವಾ ಸ್ನ್ಯಾಕ್ಸ್ ಕೂಡ ಸ್ಟೋರ್ ಮಾಡ್ಕೋಬಹುದು. 1100 ml ಅಂದರೆ 1 kgವರೆಗೂ ಆರಾಮಾಗಿ ಹಿಡಿಯುತ್ತೆ. ಏರ್ ಟೈಟ್ ಇರೋ ಮೆಟಲ್ ಲಿಡ್ ಕೊಟ್ಟಿದ್ದಾರೆ. ವಾಶ್ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿ ಇದೆ. ಎವ್ರಿ ಡೇ ಯೂಸ್ ಮಾಡೋದಕ್ಕೂ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಈ ಸೆಟ್ನ ನಾನು 269 ರೂಪಾಯಿಗೆ ತೊಗೊಂಡಿದ್ದೀನಿ. ಇಷ್ಟು ಕಡಿಮೆ ಬೆಲೆಗೆ ಸಿಗುತ್ತೆ ಅಂದರೆ ನಂಬೋಕ್ಕಾಗೋದಿಲ್ಲ ಅಲ್ವಾ? ಈ ಗ್ಲಾಸ್ ಕಂಟೈನರ್ನ ನೀವು ಪರ್ಚೇಸ್ ಮಾಡಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಅದರ ಮೇಲೆ ಕ್ಲಿಕ್ ಮಾಡಿ ಆರ್ಡರ್ ಮಾಡ್ಕೋಬಹುದು ಅಥವಾ ಲಿಂಕ್ ಅಂತ ಕಮೆಂಟ್ ಮಾಡಿ. ಇನ್ನು ಕಾಳುಗಳನ್ನ ನೆನೆಯೋದಕ್ಕೆ ಇಟ್ಟಿದ್ವಿ ಅಲ್ವಾ, ಅದನ್ನು ಮಾರನೇ ದಿನ ಬೆಳಗ್ಗೆ ಕಾಳಲ್ಲಿನ ನೀರು ಬಸಿದು ಇಟ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಕಾಳುಗಳನ್ನು ಹಾಕಿ ಬಿಗಿಯಾಗಿ ಗಂಟು ಕಟ್ಟು ಒಂದು ಪಾತ್ರೆಯಲ್ಲಿಟ್ಟು ಮುಚ್ಚಿಡಿ. ಮಾರನೇ ದಿನ ಬೆಳಗ್ಗೆ ಈ ಥರ ಮೊಳಕೆ ಬಂದಿರುತ್ತೆ. ಈಗ ಈ ಮೊಳಕೆ ಕಟ್ಟಿದ ಕಾಳುಗಳಿಂದ ಸ್ಪ್ರೌಟ್ಸ್ ಪುಲಾವ್ ಮಾಡ್ಕೋಬಹುದು. ತುಂಬಾ ರುಚಿಯಾಗಿರುತ್ತೆ. ಈ ಪುಲಾವ್ನ ಲಂಚ್ ಬಾಕ್ಸ್ಗೂ ಕೂಡ ಈಸಿಯಾಗಿ ಮಾಡ್ಕೋಬಹುದು. ಸ್ಪ್ರೌಟ್ಸ್ ಪುಲಾವ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ 2 ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. 3 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈರುಳ್ಳಿಗಿಂತ ಟೊಮೆಟೊ ಜಾಸ್ತಿನೇ ಇರಲಿ, ಅಂದರೆ ರುಚಿಯಾಗಿರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಒಂದು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ 4 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಜೀರಿಗೆ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೊ ಹಾಕಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಟೊಮ್ಯಾಟೊ ಪೂರ್ತಿ ಮೆತ್ತಗಾದ ನಂತರ ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಸಾಂಬಾರ್ ಪೌಡರ್, ಸ್ವಲ್ಪ ಅರಿಶಿಣ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಮೊಳಕೆ ಕಟ್ಟಿದ ಕಾಳುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಕ್ಕಿ 2ರಷ್ಟು ನೀರು ಹಾಕಿ ಅರ್ಧ ಗಂಟೆ ಮೊದಲೇ ನೆನೆಸಿ ಇಟ್ಕೊಂಡಿರೋ ಅಕ್ಕಿನ ಹಾಕ್ಕೊಳ್ಳಿ. ಅಕ್ಕಿ ಅಳತೆ ನೀವು ಯಾವಾಗಲೂ ಮಾಡೋದಕ್ಕಿಂತ ಸ್ವಲ್ಪ ಕಡಿಮೆನೇ ತಗೊಳ್ಳಿ, ಯಾಕಂದರೆ ಕಾಳುಗಳನ್ನು ಜಾಸ್ತಿನೇ ಹಾಕ್ಕೊಂಡಿರ್ತೀವಿ. ಕೊನೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ 1 ಸಾರಿ ಉಪ್ಪು ಚೆಕ್ ಮಾಡಿಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸ್ಕೊಂಡ್ರೆ ಸ್ಪ್ರೌಟ್ಸ್ ಪುಲಾವ್ ರೆಡಿ. ಏನೂ ಮಸಾಲೆ ಇಲ್ಲದೆ, ತರಕಾರಿ ಇಲ್ಲದೆ ಆರಾಮಾಗಿ ಮಾಡ್ಕೋಬಹುದು. ಇದನ್ನು ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ತಿ ಕೂಡ. ಕುಕ್ಕರ್ ತಣ್ಣಗಾದ ನಂತರ 1 ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಈ ಪುಲಾವ್ನ ಸರ್ವ್ ಮಾಡಬಹುದು. ತರಕಾರಿ ಪುಲಾವ್ ಬೇಡ ಅನ್ನೋ ಮಕ್ಕಳಿಗೆ 1 ಸಾರಿ ಈ ಸ್ಪ್ರೌಟ್ಸ್ ಪುಲಾವ್ ಮಾಡಿಕೊಡಿ, ಖಂಡಿತ ಇಷ್ಟಪಡ್ತಾರೆ. ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ವೆರೈಟಿ ಪುಲಾವ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ.
ಥ್ಯಾಂಕ್ ಯು.